ಹಾಯ್ ಹೆಲ್ಲೋ ಕರ್ನಾಟಕ ಲವ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು ಭವ್ಯ ಅವ್ರ ತಂಡ ಇವಾಗ ಬಿಗ್ ಬಾಸ್ ರೆಸಾರ್ಟ್ ಟಾಸ್ಕ್ ಗೆದ್ದಿದೆ ಅಂತ ಗೊತ್ತಾಗ್ತಿದೆ. ಇವಾಗ ಅವ್ರ ತಂಡ ಪೂರ್ತಿ ಕ್ಯಾಪ್ಟನ್ಸಿ ಟಾಸ್ಕ್ ಸೆಲೆಕ್ಟ್ ಆಗ್ತಾರೆ. ಅಲ್ಲಿ ಯಾರು ಕ್ಯಾಪ್ಟನ್ ಆಗ್ಬೇಕು, ನಿಮ್ ಫೇವರೇಟ್ ಕಂಟೆಸ್ಟೆಂಟ್ ಯಾರು, ಅದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರ್ಯಾರು ಹೊಸದಾಗ ನಮ್ಮ ವಿಡಿಯೋ ನೋಡ್ತಿದಿರೋ ಒಂದು ಲೈಕ್ ಕೊಟ್ಟು, ಯಾರ್ಯಾರು ಇನ್ನೂ ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಿರೋ ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ, ಗುರು ಇವಾಗ ಬಿಗ್ ಬಾಸ್ ರೆಸಾರ್ಟ್ ಟಾಸ್ಕ್ ಅಲ್ಲಿ ಯಾಕೆ ಭವ್ಯ ಅವ್ರ ತಂಡ ಗೆಲ್ತು ಅಂದ್ರೆ, ಅಲ್ಲಿ ಬಟ್ಟೆ ಒಗೆಯೋ ಟಾಸ್ಕ್ ಇರುತ್ತಲ್ಲ, ಅಲ್ಲಿ ರಜತ್ ಅವರು ಮತ್ತೆ ತ್ರಿವಿಕ್ರಮ್ ಅವರು ತುಂಬಾ ಸ್ವಚ್ಛವಾಗಿ ಒಗ್ದಿರ್ತಾರೆ ಬಟ್ಟೆ, ಮತ್ತೆ ಐರನ್ ಎಲ್ಲ ಕ್ಲೀನ್ ಆಗಿ ಆಗಿರುತ್ತೆ. ಇಲ್ಲಿ ಅವ್ರು ನಿನ್ನೆ ಮಂಜಣ್ಣ ಅವ್ರ ತಂಡದಲ್ಲಿ ಚೈತ್ರ ಅವರು ಸರಿಯಾಗಿ ಒಗೆಯಲ್ಲ, ಅವ್ರ ಬಟ್ಟೆ ಒಗೆಯಲ್ಲ, ಅದಕ್ಕೋಸ್ಕರ ಅವ್ರಲ್ಲಿ ಸೋತಿದ್ದಾರೆ ಅಂತ ಹೇಳಲಾಗ್ತಿದೆ. ಮತ್ತೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದು ಇವರೇ ಜಾಸ್ತಿ. ರಜತ್ ಅವರು ನಿನ್ನೆ ನೀವು ನೋಡಿರ್ತೀರಾ, ನಿನ್ನೆ ಎಪಿಸೋಡ್ ಪೂರ್ತಿ ಬರೇ ನಗಾಡಿದ್ದೆ ಆಯ್ತು. ರಜತ್ ಅವರು ಎಂಟರ್ಟೈನ್ಮೆಂಟಿಗೂ ಸೈ, ಎಲ್ಲದಕ್ಕೂ ಸೈ. ಇವಾಗ ಒಂಥರ ಚೆನ್ನಾಗಿ ಆಡ್ಕೊಂಡ್ ಬಂದ್ ಈ ವಾರ. ಆದ್ರೆ ಅವರು ವೈಯಕ್ತಿಕ ದ್ವೇಷನ ಸಾಧಿಸ್ತಿದ್ದು ಆಟದಲ್ಲಿ, ಅದೇ ಎಂಟರ್ಟೈನ್ಮೆಂಟ್ ಅಷ್ಟೇ ಚೆನ್ನಾಗಿತ್ತು ಗುರು. ಇವಾಗ ಭವ್ಯ ಅವ್ರ ತಂಡದಲ್ಲಿ ಎಲ್ಲರೂ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ಇವಾಗ ಅವರು ಈ ವಾರದ ಬಿಗ್ ಬಾಸ್ ರೆಸಾರ್ಟ್ ಟಾಸ್ಕ್ ಗೆದ್ದು ಕ್ಯಾಪ್ಟನ್ಸಿ ಟಾಸ್ಕ್ ಎಲೆಕ್ಟ್ ಆಗಿದ್ದಾರೆ. ಇವಾಗ ನೋಡಿ, ಅಲ್ಲಿ ನಾಮಿನೇಷನ್ ಟಾಸ್ಕ್ ಅಲ್ಲಿ ಎಷ್ಟು ಜನ ನಾಮಿನೇಷನ್ ಆಗ್ತಾರೆ ಅಂದ್ರೆ, ಇಡೀ ಮನೆ ಅಂತ ಹೇಳಲಾಗ್ತಿದೆ 7 ಜನ ನಾಮಿನೇಟ್ ಆಗಿರ್ತಾರಂತೆ. ಅಲ್ಲಿ ಕ್ಯಾಪ್ಟನ್ ಭವ್ಯ ಅವರಿಗೂ ಒಂದು ಅವಕಾಶ ಸಿಗುತ್ತೆ, ನೀವು ನೇರವಾಗಿ ಒಬ್ರು ನಾಮಿನೇಟ್ ಮಾಡ್ಬೇಕಂತ. ಅಲ್ಲಿ ಯಾರನ್ನ ನಾಮಿನೇಟ್ ಮಾಡ್ಬೋದು ಭವ್ಯ ಅವರು, ನಿಮಗೇನ್ ಅನ್ಸುತ್ತೆ? ಭವ್ಯ ಅವರು ನೇರವಾಗಿ ಹನುಮಂತ ಅವ್ರನ್ನ ನಾಮಿನೇಟ್ ಮಾಡಿದಾರೆ ಅಂತ ಹೇಳಲಾಗ್ತಿದೆ. ಅದ್ ನಿಜನೋ ಸುಳ್ಳೋ ಗೊತ್ತಿಲ್ಲ, ಅದನ್ನ ಎಪಿಸೋಡ್ ನೋಡಿದಾಗ್ಲೇ ಗೊತ್ತಾಗೋದು. ಆದ್ರೆ ಭವ್ಯ ಅವ್ರ ತಂಡ ಗೆದ್ದು ಇವಾಗ ನೋಡಿ, ಈ ವಾರ ಉಸ್ತುವಾರಿ ಯಾರು ಇರ್ಲಿಲ್ಲ, ಉಸ್ತುವಾರಿ ಅನ್ನೋದು ಇರ್ಲಿಲ್ಲ. ನೀವು ಸ್ಟಾರ್ ಕೊಡ್ಬೇಕು, ಅವ್ರು ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅದಕ್ಕೆ ನೀವು ಸ್ಟಾರ್ಸ್ ಕೊಡ್ಬೇಕು. ಅಲ್ಲೇ ಡಿಸೈಡ್ ಆಗುತ್ತೆ ಯಾರು ಜಾಸ್ತಿ ಸ್ಟಾರ್ ಹೊಂದಿರ್ತಾರಲ್ಲ ಅವ್ರ ಟೀಮ್ ವಿನ್ ಆಗ್ತಾರೆ ಅಂತ. ಇಲ್ಲಿ ಭವ್ಯ ಅವ್ರ ತಂಡ ಗೆದ್ದಿದೆ ಅಂತ ಗೊತ್ತಾಗ್ತಿದೆ. ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಭವ್ಯ ಅವ್ರ ತಂಡ ಗೆದ್ದಿದ್ದಾರೆ, ಅವ್ರು ಕ್ಯಾಪ್ಟನ್ಸಿ ಟಾಸ್ಕಿಗೆ ಎಲೆಕ್ಟ್ ಆಗಿದ್ದಾರೆ ಅಂತ. ನಿಮಗೆ ಯಾರನ್ನ ನೀವು ಕ್ಯಾಪ್ಟನ್ಸಿ ಆಗಿ ಬಯಸ್ತೀರಾ? ಯಾರು ಕ್ಯಾಪ್ಟನ್ ಆದ್ರೆ ಚೆನ್ನಾಗಿರುತ್ತೆ ಈ ವಾರ ಬಿಗ್ ಬಾಸ್ ಮನೆಗೆ? ನೀವು ಯಾವ ಕಂಟೆಸ್ಟೆಂಟ್ ನ ಇಷ್ಟಪಡ್ತೀರಾ ಕ್ಯಾಪ್ಟನ್ ಆಗಕ್ಕೆ? ನೀವು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇವಾಗ ಬಿಗ್ ಬಾಸ್ ರೆಸಾರ್ಟ್ ಟಾಸ್ಕ್ ಅಲ್ಲಿ ಟಾಸ್ಕ್ ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಆಡಿದ್ ಯಾರ್ಯಾರು, ನಿಮಗ್ ಯಾರ್ಯಾರು ಅನ್ಸ್ತಾರೆ? ಇವಾಗ ನೋಡಿ, ರೆಸಾರ್ಟಿಗೆ ಹೋಗಿ ಯಾರು ಕೂಡ ಅಲ್ಲಿ ಬೇಕಂತ ಚಲ್ಲದು ಅದೆಲ್ಲ ಯಾರು ಮಾಡಲ್ಲ. ಆದ್ರೆ ಈ ವಾರ ಅದೆಲ್ಲ ನಡೀತು, ಬೇಕಂತ ಚಲ್ಲದು, ಅದ್ ಮಾಡೋದು ಇದ್ ಮಾಡೋದು. ಇವಾಗ ರೆಸಾರ್ಟಿಗೆ ಹೋಗಿರೋರು ಯಾರಾದ್ರೂ ಕಿತ್ತಾಡ್ತಾರ? ಎಂಟರ್ಟೈನ್ಮೆಂಟ್ ಸಿಕ್ತು, ತುಂಬಾ ಎಂಟರ್ಟೈನ್ಮೆಂಟ್ ಸಿಕ್ತು ರಜತ್ ಅವ್ರ ಕಡೆಯಿಂದ. ಅದೇ ಆ ತರ ಮಾಡ್ತಾರೆ ರೆಸಾರ್ಟ್ ಅಲ್ಲಿ? ಅದೇ ಒಂದ್ ದೊಡ್ಡ ಪ್ರಶ್ನೆ ಬರುತ್ತೆ. ಇವ್ರು ಮಾಡಿದ್ದೆಲ್ಲ ಕರೆಕ್ಟಾ? ಎಲ್ಲರೂ ಟಾಸ್ಕ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಆಡ್ದ, ಇಲ್ಲ ಒಂದಿಷ್ಟು ಜನ ಮಾತ್ರ ಅರ್ಥ ಮಾಡ್ಕೊಂಡು ಆಡ್ದ? ದಂಡರಾಜ್ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತ ಎಲ್ಲರಿಗೂ ಕಂಪೇರ್ ಮಾಡಿದ್ರೆ? ನನಗೂ ಕೂಡ ಹಂಗೆ ಅನ್ಸ್ತು. ದಂಡರಾಜ್ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಿದ್ದು, ಮತ್ತೆ ನಿನ್ನೆ ಕೂಡ ರೋಬೋ ಅಂತಂದು ಸಖತ್ತಾಗಿ ಆಕ್ಟಿಂಗ್ ಮಾಡ್ತಿದ್ದು. ದಂಡರಾಜ್ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಮತ್ತೆ ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗ್ ಬರ್ಬೇಕು, ಯಾರಿಗ್ ಸಿಕ್ಕರೆ ಚೆನ್ನಾಗಿರುತ್ತೆ ಈ ವಾರ? ನಿಮಗ್ ಏನ್ ಅನ್ಸ್ತಿದೆ? ಮತ್ತೆ ಅಲ್ಲಿ ಭವ್ಯ ಅವರು ನೇರ ನಾಮಿನೇಟ್ ಯಾರನ್ನ ಮಾಡಿರ್ಬೋದು? ಹನುಮಂತ್ ಅವ್ರನ್ನ ನಾಮಿನೇಟ್ ಮಾಡಿದಾರೆ ಅಂತ ಹೇಳಲಾಗ್ತಿದೆ. ನೋಡಿ, ಇವತ್ತಾಲೆ ಗುರುವಾರ, ಇವತ್ತು ವೋಟಿಂಗ್ ಲೈನ್ಸ್ ಓಪನ್ ಆದ್ರೆ ಸಾಟರ್ಡೆಗೆ ವೋಟಿಂಗ್ ಲೈನ್ಸ್ ಕ್ಲೋಸ್ ಮಾಡೋದು. ಸಾಟರ್ಡೆ ಬೆಳಿಗ್ಗೆ ವೋಟಿಂಗ್ ಲೈನ್ಸ್ ಕ್ಲೋಸ್ ಮಾಡ್ತಾರಾ? ಬರೇ 1.5 ದಿನ ಓಪನ್ ಮಾಡ್ತಾರಾ? ಇಲ್ಲ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತಾ ನೆಕ್ಸ್ಟ್ ವೀಕ್? ಈ ವಾರ ಎಲಿಮಿನೇಟ್ ಮಾಡ್ದಂಗೆ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತಾ ನೆಕ್ಸ್ಟ್ ವೀಕ್ ಅಂತ ಒಂದು ಪ್ರಶ್ನೆ ಬರುತ್ತಿದೆ. ಯಾಕಂದ್ರೆ ಈಗಾಗಲೇ ಲೇಟ್ ಆಗೋಗಿದೆ, ನಾಮಿನೇಷನ್ ಕೂಡ ಲೇಟ್ ಆಯ್ತು. ಟಾಸ್ಕ್ ಇದ್ದಿದ್ ಕಾರಣ ನಾಮಿನೇಷನ್ ನ ಫಸ್ಟ್ ಇಟ್ಟು ಆಮೇಲೆ ಟಾಸ್ಕ್ ಆಡ್ಸ್ಬೋದಿತ್ತು. ಆದ್ರೆ ನಾಮಿನೇಷನ್ ಎಲ್ಲ ಟಾಸ್ಕ್ ಮುಗ್ದಿದ ಆಮೇಲೆ ಇಟ್ಟಿರೋ ಕಾರಣ ಇವತ್ತು ನಾಮಿನೇಷನ್ ಮುಗಿಯೋ ಕಾರಣ ಇವತ್ತಿಂದ ವೋಟಿಂಗ್ ಲೈನ್ಸ್ ಓಪನ್ ಆಗ್ತಿದೆ. ಲೇಟ್ ಆಗಿರೋ ಕಾರಣ ನೆಕ್ಸ್ಟ್ ವೀಕ್ ಮಿಡ್ ವೀಕ್ ಎಲಿಮಿನೇಷನ್ ಇರ್ಬೋದು ಅಂತ ಒಂದು ಪ್ರಶ್ನೆ ಬರ್ತಿದೆ. ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ. ಈ ವಾರನೇ ಇದು ಇರ್ಬೋದು ಎಲಿಮಿನೇಷನ್, ಅದು ಎಲಿಮಿನೇಷನ್ ಅಂತೂ ಇದ್ದೇ ಇರುತ್ತೆ. ಈ ವಾರ ಇಲ್ಲ ಅಂದ್ರೆ ನೆಕ್ಸ್ಟ್ ವೀಕ್ ಮಿಡ್ ವೀಕ್ ಎಲಿಮಿನೇಷನ್ ಅಂದ್ರೆ ಮಂಡೇ ಅಥವಾ ಟ್ಯೂಸ್ಡೇನೆ ಯಾರಾದ್ರೂ ಒಬ್ರು ಮನೆಯಿಂದ ಹೊರಗೆ ಹೋಗ್ತಾರೆ. ಅದಕ್ಕೋಸ್ಕರ ಇವತ್ತು ವೋಟಿಂಗ್ ಲೈನ್ ಓಪನ್ ಆದ ತಕ್ಷಣ ನೀವು ಹೋಗಿ ವೋಟ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ಇಡೀ ಮನೆ ಆಲ್ಮೋಸ್ಟ್ ಎಲ್ಲರೂ ನಾಮಿನೇಟ್ ಆಗಿದ್ದಾರೆ ಅಂತಾನೆ ಹೇಳಲಾಗ್ತಿದೆ. ಎಲ್ರು ನಾಮಿನೇಟ್ ಆದಾಗ ಭವ್ಯ ಅವ್ರು ಈ ವಾರ ಸೇಫ್, ಯಾಕಂದ್ರೆ ಅವ್ರು ಕ್ಯಾಪ್ಟನ್ ಆಗಿರೋ ಕಾರಣ ಅವ್ರು ಈ ವಾರ ಸೇಫ್. ಮಿಕ್ಕಿರೋರು ಎಲ್ಲರೂ ನಾಮಿನೇಟ್ ಆಗಿದ್ದಾರೆ, ಇಬ್ರೇನೋ ಸೇವ್ ಆಗಿದ್ದಾರೆ ಅಂತ ಬರ್ತಿದೆ, ಅದು ಕನ್ಫರ್ಮ್ ಇಲ್ಲ. ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ನೋಡಿ ನಿಮಗೆ ಯಾರ್ಯಾರು ಇಷ್ಟ, ಯಾರು ಉಳ್ಕೊಬೇಕು ಬಿಗ್ ಬಾಸ್ ಮನೆಯಲ್ಲಿ, ಯಾರು ಫಿನಾಲೆಗೆ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅಂತವ್ರನ್ನ ವೋಟ್ ಮಾಡಿ. ನೀವು ಬಿಡಬೇಡಿ, ನಿಮ್ ಫೇವ್ರೇಟ್ ಕಂಟೆಸ್ಟೆಂಟ್ ನ ವೋಟ್ ಮಾಡಿ ಗೆಲ್ಸಿ ಅವ್ರನ್ನ ಅಂತ ಹೇಳ್ತಾ, ಮತ್ತೆ ಈ ವಾರ ಬಿಗ್ ಬಾಸ್ ರೆಸಾರ್ಟ್ ಟಾಸ್ಕ್ ಅಲ್ಲಿ ವೈಯಕ್ತಿಕ ಆಟ ನೀವು ತಗೊಂಡ್ರೆ ಯಾರ್ದು ಚೆನ್ನಾಗಿತ್ತು? ಎರಡು ಟೀಮ್ ಇಂದನು ತಗೊಳ್ಳಿ, ಯಾರ್ದು ಈ ವಾರ ವೈಯಕ್ತಿಕ ಆಟ ಚೆನ್ನಾಗಿತ್ತು ಅದನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.